ಸರ್ವರಿಗೂ ನಮಸ್ಕಾರ. ಇಂದಿನ ದಿವಸ ಧನುರ್ಮಾಸದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ಮಾಸ ಅಂದರೆ ಏನು, ಧನುರ್ಮಾಸದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡಿದರೆ ಯಾವ ಫಲಗಳನ್ನು ಭಗವಂತ ಕೊಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಇಂದಿನ ದಿವಸ ಧನುರ್ಮಾಸದ ವಿಚಾರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಧನುರ್ಮಾಸ ಪ್ರಾರಂಭಿಸಿದ ಹೇಗೆ, ಧನುರ್ಮಾಸ ಉದ್ಭವವಾಗಿದ್ದು ಹೇಗೆ, ಧನುರ್ಮಾಸ ಅಂದರೆ ಏನು, ಧನುರ್ಮಾಸ ನವಗ್ರಹಗಳಿಗೆ ಎನ್ನುವ ವಿಶೇಷವಾದ ತಿಂಗಳು. ಧನುರ್ಮಾಸದಲ್ಲಿ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯಣ ಪುಣ್ಯಕಾಲ ಎರಡೂ ಇರುತ್ತೆ. ಮತ್ತು ಈ ಧನುರ್ಮಾಸದ ಮಾಸಗಳಲ್ಲಿ ಹೆಚ್ಚಾಗಿ ನವಗ್ರಹಗಳನ್ನು ಆರಾಧನೆ ಮಾಡಬೇಕು ಮತ್ತು ಧಾನ್ಯಗಳನ್ನು ದಾನ ಕೊಡ್ತಕ್ಕಂಥದ್ದು, ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಧಾನ್ಯ ರಾಶಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು. ಇದನ್ನು ನೀವು ನೋಡಬಹುದು. ಈ ಸಮಯದಲ್ಲಿ ಸಂಕ್ರಮಣಗಳು ಹೆಚ್ಚಾಗಿ ಬರುತ್ತೆ. ಅಂದರೆ ಹೊಲ ಕೊಯ್ದು ಕಾಳು ಕಡ್ಡಿಗಳನ್ನೆಲ್ಲ ರಾಶಿ ವಿನಿಮಯ ಮಾಡಿ ರಾಶಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದೆಲ್ಲ ಬರುತ್ತೆ ಈ ತಿಂಗಳಿನಲ್ಲಿ. ಈ ತಿಂಗಳು ಭಗವಂತನ ಭೂದೇವಿಯ ಮುಖಾಂತರದಲ್ಲಿ ನಮಗೆ ನೀಡಿರ್ತಕ್ಕಂಥ ಫಲಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಅಂತಲೂ ಹೇಳ್ಬೋದು. ಆದ ಕಾರಣ ಇಲ್ಲಿ ಮುಖ್ಯವಾಗಿ ನವಗ್ರಹಗಳ ಪೂಜೆ ಪುನಸ್ಕಾರಗಳು ಹೆಚ್ಚಾಗಿ ಮಾಡ್ತಾರೆ ಈ ತಿಂಗಳುಗಳಲ್ಲಿ. ಸೂರ್ಯದೇವರ ವಿಭಾಗದಲ್ಲಿ ಮತ್ತು ಶಂಕ್ರಮಣಾದೇವಿ ವಿಭಾಗ ಬರ್ತಾ ಇರುತ್ತೆ. ಆ ಶಂಕ್ರಮಣಾದೇವಿ ಬರುವುದ ಕಾರಣದಿಂದಲೇ ನವಗ್ರಹಗಳಿಗೆ ವಿಶೇಷವಾಗಿ ಆರಾಧನೆ ಮಾಡಬೇಕು. ಪ್ರತಿನಿತ್ಯ ಈ ಮಾಸದಲ್ಲಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡಿ, ನವಗ್ರಹಗಳ ಒಂದು 9 ದಿವಸಗಳನ್ನು ಮಾಡ್ತಕ್ಕಂಥ ವಿಧಾನ ಒಂದಿದೆ, 11 ದಿವಸಗಳ ಕಾಲ ಮಾಡ್ತಕ್ಕಂಥದ್ದು ಒಂದಿದೆ. ಪೂರ್ಣ ಮಂಡಲ ಅಂದರೆ ಪೂರ್ಣ ಈ ಡಿಸೆಂಬರ್ 16ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಧನುರ್ಮಾಸ ಸಂಕ್ರಮಣ ವಿಭಾಗದವರೆಗೂ ಬರುತ್ತೆ. ಜನವರಿ 14th ಬರುತ್ತೆ. ಅಲ್ಲಿವರೆಗೂ ಮಾಡ್ತಕ್ಕಂಥದ್ದು ವಿಧಾನಗಳು ಇದೆ. ಮಂಡಲ ವಿಭಾಗವನ್ನು ಮಾಡ್ತಕ್ಕಂಥದ್ದಿದೆ. ಇದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳುಗಳು ಜಾಸ್ತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಏಕೆಂದರೆ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡಿ ಹೆಣ್ಮಕ್ಳುಗಳು ಅವರ ಕುಟುಂಬಕ್ಕೆ ಸಂಪೂರ್ಣವಾದ ಬಲವನ್ನು ತಗೊಳ್ಬೋದು. ಈ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ನವಗ್ರಹಗಳನ್ನು ಬೆಳಗ್ಗೆ 6 ಗಂಟೆ ಮುಂಜಾನೆ ಪ್ರದಕ್ಷಿಣೆ ಮಾಡಿ ಎಳ್ಳು ದೀಪವನ್ನು ಹಚ್ಚಿ ಆಯಾ ದೇವಾಲಯಗಳಲ್ಲಿ ಯಾವ ದೇವಸ್ಥಾನದಲ್ಲಿ ನೀವು ಆ ಪ್ರದಕ್ಷಿಣೆ ಮಾಡ್ತೀರಾ ಆ ಸನ್ನಿಧಿಯ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಭಗವಂತನಿಗೆ ಮಹಾಮಂಗಳಾರತಿಯನ್ನು ಪೂರ್ಣಗೊಂಡ ಮೇಲೆ ಪ್ರಸಾದಗಳನ್ನು ತಗೊಂಡು ಹೋಗಬೇಕು ಮನೆಗೆ. ಇದು ಎಚ್ಚರ ಇರಲಿ. ನೋಡಿ, ಎಲ್ಲರೂ ಬೆಳಗ್ಗೆ ಹೋಗ್ತಾರೆ, ಸುಮ್ಮನೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆ ಮಾಡಿಕೊಂಡು ಅವ್ರ ಪಾರು ಹೊರಟೋಗ್ಬಿಡ್ತಾರೆ. ಇದು ಮಹಾನ್ ತಪ್ಪು ಕೆಲಸ. ಇದು ಯಾವ ಸನ್ನಿಧಿಯಲ್ಲಿ ನವಗ್ರಹಗಳಿದ್ದಾರೋ ಆ ಸನ್ನಿಧಿಯಲ್ಲಿ ಪರಮೇಶ್ವರ ಇರಬಹುದು, ವೆಂಕಟನಾಥ ಇರಬಹುದು, ಅಥವಾ ಬೇರೆ ಶನಿದೇವರು ಇರಬಹುದು, ಆಂಜನೇಯ ಸ್ವಾಮಿ ಇರಬಹುದು. ಅಲ್ಲಿನ ಮೂಲ ದೇವರು, ಮೂಲ ಸ್ಥಾನದಲ್ಲಿ ಯಾರು ಇರ್ತಾರೆ ಆ ದೇವಾಲಯದ ಮೂಲ ದೇವರಿಗೆ ಮಹಾಮಂಗಳಾರತಿ ಮುಗಿಯೋವರೆಗೂ ಅಲ್ಲಿದ್ದು ಆ ಮಹಾಮಂಗಳಾರತಿಯ ಪ್ರಸಾದವನ್ನು ಸೇವಿಸಿ ನಂತರ ನೀವು ಮನೆಗಳಿಗೆ ಹೊರಡಬೇಕು. 6 ಗಂಟೆ ವಿಭಾಗದ ಮಹಾಮಂಗಳಾರತಿ ಆದಮೇಲೆ ದೇವಾಲಯಗಳಲ್ಲಿ ಏನೂ ಮಾಡಬಾರದು. ಆ ಒಂದು ವಿಚಾರ ವಿನಿಮಯದ ಪ್ರಕಾರವಾಗಿ ಧನುರ್ಮಾಸದಲ್ಲಿ ಬೆಳಗಿನ ಜಾವದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮುಗಿಸ್ಕೊಂಡು ನಾವು ಮನೆಗಳಿಗೆ ಹೋಗಬೇಕು. ದಯವಿಟ್ಟು ಇದನ್ನು ಎಚ್ಚರಿಕೆ ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಅಷ್ಟೇ ನವಗ್ರಹಗಳ ಪ್ರದಕ್ಷಿಣೆ ಮಾಡಿಕೊಂಡು ಸುಮ್ಮನೆ ಹೋಗಬಾರ್ದು. ಹಾಗೇನೆ ಭಗವಂತನ ತೀರ್ಥ ಪ್ರಸಾದ ಸೇವನೆ ಮಾಡಬೇಕು. ಧನುರ್ಮಾಸದ ತೀರ್ಥ ಪ್ರಸಾದ ವಿಶೇಷ. ಧನುರ್ಮಾಸಗಳಲ್ಲಿ ನವಗ್ರಹಗಳೆಲ್ಲರೂ ಕೂಡ ಏಕಕಾಲದ ಜ್ಞಾನ ವಿನಿಮಯದಲ್ಲಿರ್ತಾರೆ, ತಪೋವಿನಿಮಯದಲ್ಲಿರ್ತಾರೆ. ನೋಡಿ, ಎಲ್ಲರಿಗೂ ಅಷ್ಟೇ ಮನುಷ್ಯ ಒಂದು ಏಕಸ್ಥಾನ, ಒಳ್ಳೆಯ ಗುಣ ಮತ್ತು ದೈವಿಕ ಆರಾಧನೆ ಮಾಡ್ತಾ ಇರಬೇಕಂದ್ರೆ ನಾವು ಯಾವ ವರ ಕೇಳಿದ್ರು ಕೂಡ ಎಲ್ಲರೂ ಕೊಡ್ತಾರೆ. ಮನುಷ್ಯನಲ್ಲೂ ಅಷ್ಟೇ ದೈವಿಕ ಆರಾಧನೆ ಮಾಡ್ತಾ ಇರಬೇಕಂದ್ರೆ ದಾನ ಧರ್ಮಾದಿಗಳು ಹೆಚ್ಚಾಗಿ ಮಾಡ್ತಾರೆ. ಹಾಗೆ ದೇವರುಗಳು ಕೂಡ ಮಹಾಕಾಳಿಕಾದೇವಿ ಪರಮೇಶ್ವರನನ್ನು ಆರಾಧನೆ ಮಾಡ್ತಾ ಇರ್ತಾರೆ ನವಗ್ರಹಗಳು ಧನುರ್ಮಾಸದಲ್ಲಿ. ಆ ಮಾಸದಲ್ಲಿ ನಾವು ನವಗ್ರಹಗಳಿಂದ ಯಾವ ಪ್ರಸಾದ ಬೇಕಾದರೂ ಪಡೆದುಕೊಳ್ಬಹುದು. ನವಗ್ರಹಗಳನ್ನು ಆರಾಧನೆ, ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ನನಗೆ ರಾಹು ನೀಚ ಕ್ಷೇತ್ರದಲ್ಲಿದ್ದಾನೆ, ಶನಿ ಪಾಪಗ್ರಹನಾಗಿದ್ದಾನೆ, ಯಾವುದೇ ಇದ್ರೂ ಕೂಡ ಈ ನವಗ್ರಹಗಳ ಪೂಜೆಗಳನ್ನು ಈ ಮಾಸದಲ್ಲಿ ಪೂರ್ಣ ಮಾಡಿ ನವಗ್ರಹ ಶಾಂತಿ ಅಥವಾ ನವಗ್ರಹ ಅಭಿಷೇಕ ಅಥವಾ ನವಗ್ರಹ ಧಾನ್ಯಗಳನ್ನು ದಾನ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ನಿಮ್ಮ ಕೈಯಲ್ಲಿ ಆಗುವಷ್ಟು ಭಕ್ತಮಾಶ್ರಯರಿಗೆ
ನಿಮ್ಮ ಕೈಲಾಗುವಷ್ಟು ದಾನ ಧರ್ಮಾದಿಗಳನ್ನು ಅಂದರೆ ಪ್ರಸಾದ ಸೇವೆ ಮಾಡಿ 4 ಜನಕ್ಕೆ ಪ್ರಸಾದ ಕೊಡಿ. ಆ ಆಶೀರ್ವಾದ ನಿಮ್ಮ ಬೆನ್ನಿಂದೆ ಬಹಳ ಉಪಯೋಗ ಆಗುತ್ತೆ. ಮುಂದೆ ಮಾಡುವ ಆಶೀರ್ವಾದ ಚಿರಕಾಲವಲ್ಲ. ನಿಮ್ಮ ಹಿಂದೆ 4 ಜನ ನಿಮಗೆ ಹೊಗಳಿ 4 ಜನ ನಿಮ್ಮನ್ನು ಶುಭ ವಿನಿಮಯದಲ್ಲಿ ಇರಬೇಕು ಅಂತ ಯಾರು ಪ್ರಾರ್ಥನೆ ಮಾಡ್ತಾರೋ ಅದೇ ನಮ್ಮ ತಲೆ ಕಾಯೋದು. ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನವಗ್ರಹ ಪ್ರದಕ್ಷಿಣೆ ಮಾಡಿಕೊಂಡು ಪ್ರಸಾದ ವಿನಿಮಯಗಳನ್ನು ಮಾಡಿಕೊಂಡು ನಿಮ್ಮ ಕೈಲಾಗುವಂಥ ಪ್ರಸಾದ ವಿನಿಮಯಗಳನ್ನು ಮಾಡಿಕೊಂಡು ಭಗವಂತನಿಗೆ ಸಲ್ಲಿಸಿದರೆ ಖಂಡಿತವಾಗಿ ಉತ್ತಮವಾದ ಫಲವನ್ನು ನೀವು ಹೊಂದುತ್ತೀರಾ. ಮತ್ತು ಈ ಮಾಸದಲ್ಲಿ ಇನ್ನೊಂದು, ಈ ವರ್ಷದ ಮಾಸದಲ್ಲಿ ವಿಶೇಷವಾಗಿ ಶನಿ ಪ್ರದೋಷ ಧನುರ್ಮಾಸದಲ್ಲಿ ಬಂದಿದೆ. ಬಹಳ ಅದ್ಭುತ. ಈ ಶನಿ ಪ್ರದೋಷ ಈ ಮಾಸದಲ್ಲಿ 28ನೇ ತಾರೀಕು ಡಿಸೆಂಬರ್ ತಿಂಗಳಿನ ಶನಿವಾರದಲ್ಲಿ ಬರುತ್ತೆ. ಅಮಾವಾಸ್ಯೆ 2 ದಿನ ಮುಂಚೆ ಪ್ರದೋಷ ತ್ರಯೋದಶಿ ಬರುವುದನ್ನು ಶನಿ ಪ್ರದೋಷ ಅಂತ ಕರಿತೀವಿ. ಈ ಬಾರಿ 28ನೇ ತಾರೀಕು ಶನಿವಾರ ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರ ವಿಭಾಗದಲ್ಲಿ ಶನಿ ಪ್ರದೋಷ ಬರುತ್ತೆ. ಬಹಳ ಒಳ್ಳೆಯದು. ನವಗ್ರಹಗಳನ್ನು ಆರಾಧನೆ ಮಾಡ್ಕೊಳ್ಳಿ. ಅವತ್ತು ನವಗ್ರಹ ಶಾಂತಿ ಮಾಡ್ಕೊಳ್ಳಿ. ಶನಿ ಶಾಂತಿ ಹೆಚ್ಚು. ಯಾರ್ಯಾರಿಗೆ ಶನಿ ಕಾಟ ಇದೆ, ಯಾರ್ಯಾರಿಗೆ ಶನಿ ದೋಷ ಇದೆ ಅಂತ ಗೊತ್ತಿದೆಯೋ, ತಿಳುವಳಿಕೆ ಬಂದಿದೆಯೋ ಅವರೆಲ್ಲರೂ ಕೂಡ ಅವತ್ತಿನ ದಿವಸ ಶನಿ ಶಾಂತಿ ಮಾಡಿ ಖಂಡಿತವಾಗಿಯೂ ಉತ್ತಮವಾದ ಫಲವನ್ನು ನಾವು ಕಾಣ್ತೀವಿ. ಈ 30ನೇ ತಾರೀಕು ಸೋಮವಾರ ಮೂಲಾ ನಕ್ಷತ್ರದಲ್ಲಿ ಎಳ್ಳು ಅಮಾವಾಸ್ಯೆ. ಬಹಳ ಒಳ್ಳೆಯ ಒಂದು ಮೂಲಾ ನಕ್ಷತ್ರದಲ್ಲಿ ಅಮಾವಾಸ್ಯೆ ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದಿನ ದಿವಸ ನೀವು ಶನಿಯ ದೇವಸ್ಥಾನದಲ್ಲಿ ಆಗಬಹುದು, ಮಹಾಕಾಳಿಕಾದೇವಿ ದೇವಸ್ಥಾನದಲ್ಲಿ ಆಗಬಹುದು, ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ, ಯಾವುದೇ ಥರದ ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಯಾವುದಾದ್ರೂ ಒಂದು ತೀರ್ಥದ ಕಾಯಿ ನಿಂಬೆಹಣ್ಣು ಪಡ್ಕೊಂಡು ಬಂದು ಮನೆಗೆ ದೃಷ್ಟಿ ಹೊಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರದ ನೇತ್ರದೋಷ, ಗ್ರಹ ದೋಷಗಳು ಅಥವಾ ದುಷ್ಟದೋಷಗಳು, ಯಾವುದೇ ಥರದ ದುಷ್ಟಶಕ್ತಿಗಳ ಪ್ರಭಾವಗಳು ನಿಮ್ಮ ಮೇಲೆ ಏನಾದರೂ ಇದ್ದರೆ ಅದೆಲ್ಲ ಹೊರಟೋಗುತ್ತೆ. ಅಷ್ಟು ಪ್ರಭಾವಿತವಾದದ್ದು ಈ ಎಳ್ಳು ಅಮಾವಾಸ್ಯ. ಅವತ್ತಿನ ದಿವಸ ನೀವು ಖಂಡಿತವಾಗ್ಲೂ ಏನಾದರೂ ಒಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಪ್ರಸಾದವನ್ನು ಮನೆಗೆ ತಂದು ದೃಷ್ಟಿ ಹೊಡ್ಕೊಳ್ಳಿ. ಖಂಡಿತವಾಗ್ಲೂ ಉತ್ತಮವಾದ ಫಲವನ್ನು ಕಾಣ್ತೀವಿ. ಮತ್ತು ಜನವರಿ ಮಾಸದ ವಿಭಾಗದಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ವೈಕುಂಠ ಏಕಾದಶಿ ವಿಭಾಗನೂ ನಮಗೆ ಸಿಗುತ್ತೆ. 10ನೇ ತಾರೀಕು ವೈಕುಂಠ ಏಕಾದಶಿ ವಿಭಾಗ ಶುಕ್ರವಾರ ಬಿದ್ದಿದೆ. ಪರಮಾತ್ಮನಿಗೆ ಶುಭ ವಿನಿಮಯದಲ್ಲಿ ಶುಭದಾದ ಒಂದು ವಾರ. ಮತ್ತು ಅದೇ ಮಾರನೇ ದಿವಸ ಶನೀಶ್ವರನ ಮತ್ತೆ ಶನಿ ಪ್ರದೋಷನ ನಾವು ಕಾಣ್ತೀವಿ. 11ನೇ ತಾರೀಕು ಶನಿವಾರ ಶನಿ ಪ್ರದೋಷ ಇದೆ. ಅದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ತ್ರಯೋದಶಿ ತಿಥಿ ಸಂಧ್ಯಾದ್ವಾರಕದಲ್ಲಿ ಬರುತ್ತೆ. ಬೆಳಗಿನ ಜಾವ ಸೂರ್ಯೋದಯದ ಕಾಲಕ್ಕೆ ದ್ವಾದಶಿ ವಿಭಾಗ ಇರುತ್ತೆ. ಮಧ್ಯಾಹ್ನ ವೇಳೆ ವಿನಿಮಯದಷ್ಟೊತ್ತಿಗೆ ತ್ರಯೋದಶಿ ಪ್ರಾರಂಭ ಆಗುತ್ತೆ. ಅವತ್ತಿನ ದಿವಸ ಸಂಧ್ಯಾಕಾಲದಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅಥವಾ ಎಳ್ಳು ಬೆಲ್ಲ ಕುಂಬಳಕಾಯಿ ಎಳ್ಳು ಪ್ರಸಾದ ಮಾಡಿ ದಾನ ಮಾಡಬಹುದು. ಅಥವಾ ಎಳ್ಳು ಬೆಲ್ಲ ಕುಂಬಳಕಾಯಿ ಕಪ್ಪು ವಸ್ತ್ರ ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಪ್ರದೋಷದ ಕಾಲಗಳಲ್ಲಿ ನಿಮಗೆ ಯಾವುದೇ ರೀತಿಯಾದ ಶನಿ ಕಾಟಗಳಿದ್ರೂ ಕೂಡ ನೀವು ಪರಿಹಾರ ಮಾಡಿಕೊಂಡು ಭಗವಂತನ ಕೃಪಾ ಕಟಾಕ್ಷವನ್ನು ಪೂರ್ಣವಾಗಿ ಹೊಂದ್ಕೋಬಹುದು. ಮತ್ತು ಪೌರ್ಣಮಿ 13ನೇ ತಾರೀಕು ವಿಭಾಗದಲ್ಲಿ ಬಂದಿದೆ. ಶುದ್ಧ ಪೌರ್ಣಮಿ ವಿಭಾಗ ಬಹಳ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆಶ್ಲೇಷ ನಕ್ಷತ್ರದಲ್ಲಿ ಪೌರ್ಣಮಿ ಬರೋದು ಬಹಳ ಬಲಿಷ್ಠವಾದದ್ದು. ಶುದ್ಧ ಪೌರ್ಣಮಿ ವಿಭಾಗ ಬೇರೆ ಇದೆ. ಅವತ್ತಿನ ದಿವಸ ಸೋಮವಾರ ಪರಮೇಶ್ವರನಿಗೆ ಹೆಚ್ಚಾಗಿ ಅಕ್ಕಿ ಬೆಲ್ಲವನ್ನು ದಾನವಾಗಿ ಕೊಟ್ಟು ಪ್ರಸಾದ ಮಾಡ್ಬೋದು. ಅಥವಾ ನೀವೇ ಏನಾದರೂ ದೇವಾಲಯಗಳಿಗೆ ಕೊಟ್ಟು ಪ್ರಸಾದ ಮಾಡಿಸಿ 4 ಜನಕ್ಕೆ ಹಂಚಿದರೆ ಪರಮೇಶ್ವರನ ಕೃಪಾ ಕಟಾಕ್ಷ ಪೂರ್ಣವಾಗಿ ಹೊಂದುತ್ತೆ. ಮತ್ತು ಈ ಚರ್ಮ ರೋಗ ಅಥವಾ ಯಾವುದಾದ್ರೂ ಈ ಮಾನಸಿಕ ಹಿಂಸೆಗಳು ಪಡುವಂಥ ಶತ್ರುಬಾಧೆಗಳು ಯಾವುದಾನ ಇದ್ದರೆ ಅಂದಿನ ದಿವಸ ಪೌರ್ಣಮಿ ದಿವಸ ನೀವು ಪರಮೇಶ್ವರನಿಗೆ ಆರಾಧನೆ ಮಾಡಿದಷ್ಟು ಅದೆಲ್ಲವೂ ನಿವಾರಣೆ ಆಗುತ್ತೆ. ಈ ವರ್ಷ ಸಂಕ್ರಮಣ ಬಹಳ ಉತ್ತಮವಾದಂಥ ಸಂಕ್ರಮಣ. ಈ ವರ್ಷ ಧನುರ್ಮಾಸ ವಿಭಾಗದಲ್ಲಿ ಪೂರ್ಣ 14ನೇ ತಾರೀಕು ಮಂಗಳವಾರ ಪ್ರತಿತಿಥಿ ವಿಭಾಗದಲ್ಲಿ ನೋಡಿ, ಮಂಗಳವಾರ ಈ ವರ್ಷ ಸಂಕ್ರಮಣ ಬಂದಿರತಕ್ಕಂಥದ್ದು. ಮಂಗಳನೇ ಈ ವರ್ಷದ ರಾಜನಾಗಿದ್ದ ನಡೀತಾ ಇದ್ದಾನೆ. ಅದರ ವಿಭಾಗದಲ್ಲೇ ಸಂಕ್ರಮಣ ದ್ವಾರಕದಲ್ಲಿ ಪ್ರತಿತಿಥಿ ವಿಭಾಗ ಪುನರ್ವಸು ನಕ್ಷತ್ರ ಬಹಳ ಉತ್ತಮವಾದ ನಕ್ಷತ್ರದಲ್ಲೇ ಈ ವರ್ಷ ನಾವು
ಸಂಕ್ರಮಣ ಬರುತ್ತೆ. ಮಕರ ಸಂಕ್ರಮಣವನ್ನು ಆಚರಣೆ ಮಾಡೋಣ. ಬಹಳವಾದ ಉತ್ತಮವಾದ ಫಲವನ್ನು ನಾವು ಕಾಣಬಹುದು. ಈ ಮಾಸದ ವಿಭಾಗಗಳಲ್ಲಿ, ಧನುರ್ಮಾಸದ ವಿಭಾಗಗಳಲ್ಲಿ ಸರ್ವವಿಭವಾದ ಫಲಗಳನ್ನು ಹೊಂದಿಕೊಳ್ಳೋದು ಹೇಗೆ, ಯಾವ ರೀತಿ ಫಲಗಳು ಬೇಕು, ಯಾವ ರೀತಿಯಾದ ವ್ರತಾನಿಯಮಗಳನ್ನು ಮಾಡ್ಕೋಬೇಕು. ಧನುರ್ಮಾಸದಲ್ಲಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡೋರು ದಯವಿಟ್ಟು ಏಕಚಿತ್ತ ಮನೋಭಾವನ ಕಾಲದಲ್ಲಿ ಮಾಡ್ಕೊಳ್ಳಿ. ಅಂದರೆ ಒಂದು 5 ದಿವಸ ಸುತ್ತಿದ್ದೆ, ನಾನೆಲ್ಲ ಊರಿಗೆ ಹೋದೆ, ಮತ್ತೆ ನಾನು ಬಂದು ತಿರ್ಗ 4 ದಿವಸ ಕಂಟಿನ್ಯೂ ಮಾಡ್ತೀನಿ, ಹಾಗಾಗೋದಿಲ್ಲ. ಅದು ಒಂದು ಬಾರಿ ನೀವು ವ್ರತ ನೇಮವನ್ನು ಪ್ರಾರಂಭಿಸಿದ್ರೆ ಅದನ್ನು ಸಂಪೂರ್ಣ ಮಾಡಬೇಕು. ದೇವಾಲಯಗಳಲ್ಲಿ ಅದನ್ನು ಪೂರ್ಣವಾಗಿ ಸಂಪೂರ್ಣ ಮಾಡಿ ಆ ದೇವಾಲಯಗಳಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಿಸಿ ನಾವು ನವಧಾನ್ಯವನ್ನು ದಾನವಾಗಿ ಕೊಟ್ಟು ಪ್ರತಿಫಲವನ್ನು ನೀವು ಖಂಡಿತ ಕಾಣ್ತೀರಾ. ಬಹಳಷ್ಟು ಬೇಗ ನವಗ್ರಹಗಳಿಂದ ನೀವು ಪ್ರಸಾದವನ್ನು ಈ ಮಾಸದಲ್ಲಿ ಪೂಜೆ ಮಾಡಿದವರು ಖಂಡಿತ ಕಾಣ್ತೀರಾ. ದಯವಿಟ್ಟು ಯಾರೂ ಅಷ್ಟೇ ತಮ್ಮ ತಮ್ಮ ಇಚ್ಛಾನುಸಾರ ವಿಭಾಗಗಳಲ್ಲಿ ವ್ರತನೇಮಗಳನ್ನು ಮಾಡಬೇಡಿ. ದಯವಿಟ್ಟು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವರು ಆ ದೇವಾಲಯಗಳಲ್ಲಿ ಇರುವಂಥ ಯಾರು ಪುರೋಹಿತನಾದ್ರೂ ಕೇಳಿ ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಡು ಆಚರಣೆ ಮಾಡಿ. ಧನುರ್ಮಾಸ ಆಚರಣೆ ಮಾಡುವುದು ಸುಮಂಗಲಿಯರಿಗೆ ಬಹಳ ಒಳ್ಳೆಯದು. ಆ ಕುಟುಂಬವೇ ಸಂತೃಪ್ತಿಯಾಗಿರುತ್ತೆ. ಧನುರ್ಮಾಸದ ಫಲಪುಷ್ಪಗಳನ್ನೆಲ್ಲರೂ ಹೊಂದಿ ನವಗ್ರಹಗಳಿಂದ ಸಮಸ್ತ ಪ್ರಸಾದಗಳನ್ನು ಪಡೆದುಕೊಂಡು ಭಕ್ತಮಾಶ್ರರೆಲ್ಲರಿಗೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯ ರಾಹು ಕೇತು ದೇವತೆಗಳ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ವರಿಗೂ ಸನ್ಮಂಗಳವಾಗಲಿ.